ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಯನಡ್ಕ. ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಮೇಲೆ ದೈಹಿಕ ಹಲ್ಲೆ ನಡೆದಿದೆ. ರಾಜಸ್ಥಾನದಲ್ಲಿ ಅವರಿಗೆ ಕಪಾಳ ಮೋಕ್ಷ ಮಾಡಲಾಗಿದೆ. ಕಪಾಳ ಮೋಕ್ಷ ಮಾಡಿದವನು ಬೇಲ್ ಮೇಲೆ ಬಿಡುಗಡೆಯಾಗಿದ್ದಾನೆ. ಆತನಿಗೆ ಹಾರ ಹಾಕಿ ಜೈ ಶ್ರೀರಾಮ್ ಘೋಷಣೆ ಮೂಲಕ ಸ್ವಾಗತಿಸಲಾಗಿದೆ. ಅಭಿಜಿತ್ ದೀಪ್ಗೆ ಮೇಲೆ ಹಿಂಸೆ ನಡೆಸಿದವರು ಯಾರು ಅನ್ನೋದು ಅಲ್ಲಿ ಸಂಭ್ರಮಿಸಿದವರ ಘೋಷಣೆಯಲ್ಲೇ ನಮಗೆ ಗೊತ್ತಾಗತ್ತೆ. ಯಾರಿಗೆ ಕಾಕ್ರೋಚ್ಗಳ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಾಗ್ತಾ ಇಲ್ವೋ ಅವರೇ ಆ ಯುವಕನನ್ನ ಚೂ ಬಿಟ್ಟು ಹಲ್ಲೆ ನಡೆಸಿರ್ಬೋದು. ಇಲ್ಲಿ ಹಲ್ಲೆಕೋರ ಯುವಕ ಕೇವಲ ಅವರ ವೆಪನ್ ಅಷ್ಟೇ. ಆ ಹಲ್ಲೆ ಹಿಂದೆ ಇರುವ ಜನರು ಮತ್ತು ಹಲ್ಲೆ ಹಿಂದಿರುವ ಉದ್ದೇಶ ಬೇರೆ ಇರುತ್ತೆ. ಇದು ರಾಜಕೀಯ ದ್ವೇಷದಿಂದ ಕೂಡಿದ ಹಿಂಸೆ. ಇದು ಭಿನ್ನ ಧ್ವನಿಗಳನ್ನ ಸಹಿಸಿಕೊಳ್ಳದವರು ಮಾಡಿಸಿರುವ ಕೃತ್ಯ. ಹಲ್ಲೆಕೋರ ಮತ್ತು ಅವರ ಬೆಂಬಲಿಗರು ತಾವೇನೋ ಮಹಾ ಸಾಧನೆ ಮಾಡದಂತೆ ಸಂಭ್ರಮಿಸ್ತಾ ಇದ್ದಾರೆ. ಆದರೆ ನಿಜಾರ್ಥದಲ್ಲಿ ಅವರು ಹೇಡಿಗಳಷ್ಟೇ ಇಂತಹ ಕೃತ್ಯಗಳನ್ನು ಮಾಡ್ತಾರೆ. ರಾಜಸ್ಥಾನದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕನ ಮೇಲೆ ನಡೆದಿರುವ ಹಲ್ಲೆಯನ್ನ ಪ್ರಜಾಪ್ರಭುತ್ವ ದೇಶದಲ್ಲಿ ಒಪ್ಪಲು ಸಾಧ್ಯವೇ ಇಲ್ಲ. ಆದರೆ ಅದನ್ನು ಕೆಲವರು ಇಲ್ಲಿ ಸಂಭ್ರಮಿಸ್ತಾರೆ. ನಮ್ಮ ವಿರುದ್ಧದ ರಾಜಕೀಯ ಭಿನ್ನಾಭಿಪ್ರಾಯಕ್ಕೆ ನಾವು ಹಿಂಸೆಯಲ್ಲೇ ಉತ್ತರ ಕೊಡ್ತೇವೆ ಎಂಬ ಸಂದೇಶವನ್ನು ಅವರು ನೀಡ್ತಾ ಇದ್ದಾರೆ. ಹಾಗಿದ್ರೆ ಭಿನ್ನಾಭಿಪ್ರಾಯಕ್ಕೆ ಉತ್ತರ ಕಪಾಳ ಮೋಕ್ಷವ? ನಿಮ್ಮ ಉತ್ತರ ಹೌದು ಎಂದಾದರೆ ಈ ದೇಶದಲ್ಲಿ ಕೋಟ್ಯಂತರ ಕಾಕ್ರೋಚ್ಗಳಿದ್ದಾರೆ. ಬಲಪಂಥೀಯ ರಾಜಕಾರಣವನ್ನು ವಿರೋಧಿಸುವ ಕೋಟ್ಯಂತರ ಮಂದಿ ಇದ್ದಾರೆ. ಅವರು ತಮ್ಮ ರಾಜಕೀಯ ಎದುರಾಳಿಗಳಿಗೆ, ಸೈದ್ಧಾಂತಿಕ ಎದುರಾಳಿಗಳಿಗೆ ಕಪಾಳ ಮೋಕ್ಷ ಮಾಡಲು ನಿಂತರೆ ಈ ಬಲಪಂಥೀಯ ರಾಜಕಾರಣಿಗಳು ಮತ್ತು ಅವರ ದ್ವೇಷಕೋರ ಪಡೆಯವರು ಹೊರಗಡೆ ಕಾಲಿಡಲು ಸಾಧ್ಯ ಇಲ್ಲ. ಒಬ್ಬರ ವಿಚಾರ ಮಾತು ನಿಮಗೆ ಇಷ್ಟವಾಗಿಲ್ಲ ಅಂದ್ರೆ ಅವರನ್ನ ತರ್ಕದಿಂದ ಸೋಲಿಸಿ, ಅವರ ವಿಚಾರಧಾರೆಯನ್ನ ಚರ್ಚೆಯಲ್ಲಿ ಸೋಲಿಸಿ. ಅದು ಬಿಟ್ಟು ಕೆನ್ನೆಗೆ ಹೊಡೆದ್ರೆ ಅದು ಪ್ರಜಾಪ್ರಭುತ್ವದ ಭಾಷೆಯಲ್ಲ, ಅದು ಅಸಹಿಷ್ಣುತೆಯ ಭಾಷೆ ಆಗತ್ತೆ. ಭಿನ್ನಾಭಿಪ್ರಾಯನ ನಾವು ವಾದದಿಂದ ಎದುರಿಸಬೇಕೇ ಹೊರತು ಹಿಂಸೆಯಿಂದ ಅಲ್ಲ. ಕಾಕ್ರೋಚ್ ಲೀಡರ್ಗೆ ಸರಿಯಾಗಿ ಆಯಿತು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಭ್ರಮಿಸುವವರೇ ನೀವು ನೆನ್ಪಿಡಿ, ಇಂದು ಅಭಿಜಿತ್ ದೀಪ್ಗೆ, ನಾಳೆ ಇನ್ನೊಬ್ಬ, ಮತ್ತೆ ನಾಳಿದ್ದು ನೀವೇ. ಒಮ್ಮೆ ಈ ಹಿಂಸೆಯ ಸಂಸ್ಕೃತಿ ಆರಂಭವಾದರೆ ಅದಕ್ಕೆ ಗಡಿ ಇರುವುದಿಲ್ಲ. ಹಲ್ಲೆಯನ್ನ ಸಮರ್ಥಿಸುವ ಮತ್ತು ಸಂಭ್ರಮಿಸುವ ಕುರುಡು ಭಕ್ತರು ಇದನ್ನ ಅರ್ಥ ಮಾಡಿಕೊಳ್ಬೇಕು. ನೀವು ಕಾಕ್ರೋಚ್ಗಳ ಒಲವು ನಿಲುವುಗಳನ್ನ ವಿರೋಧಿಸ್ತೀರಾ, ಧಾರಾಳವಾಗಿ ವಿರೋಧಿಸಿ. ಅಭಿಜಿತ್ ದೀಪ್ಕೆಯ ನಡೆನುಡಿಗಳನ್ನು ವಿರೋಧಿಸಲು ನಿಮಗೆ ಹಕ್ಕಿದೆ. ಅವರ ರಾಜಕೀಯ ನಿಲುವುಗಳನ್ನು ನಿಮಗೆ ಟೀಕಿಸಬಹುದು, ಅವರ ಭಾಷಣಗಳನ್ನು ಪ್ರಶ್ನಿಸಬಹುದು. ಆದರೆ ಹಿಂಸೆಯನ್ನ ಸಮರ್ಥಿಸಲು ನಿಲ್ಬೇಡಿ. ಕಪಾಳ ಮೋಕ್ಷದಲ್ಲಿ ವೀರತ್ವವಿಲ್ಲ, ಅದರೊಳಗಡೆ ಕೇವಲ ಅಸಹಿಷ್ಣುತೆ ಮಾತ್ರ ಇರುತ್ತೆ. ಇದು ಕಳೆದ 1 ದಶಕದಿಂದ ಆರಂಭವಾಗಿರುವ ಒಂದು ವಿಚಿತ್ರ ರಾಜಕೀಯ ವಿರೋಧಿಗೆ ಹಲ್ಲೆ ಮಾಡುವವರು ಹೀರೋಗಳಾಗ್ತಾರೆ. ಅವರು ಅರೆಸ್ಟ್ ಆದರೂ ಹೀರೋ ಆಗ್ತಾರೆ. ಅವರಿಗೆ ಬೇಲ್ ಸಿಕ್ಕರೆ ವಿಜಯೋತ್ಸವಗಳು ನಡೆಯುತ್ತೆ. ಇದು ಯಾವ ಸಂಸ್ಕೃತಿ? ಇದೇನಾ ಮೋದಿಯವರು ಹೇಳುವ ಸಂಸ್ಕೃತಿ? ಇದೇನಾ ಮೋಹನ್ ಭಗವತ್ ಪ್ರತಿಪಾದಿಸುವ ಸಂಸ್ಕೃತಿ? ಇಂತಹವುಗಳೇ ಮುಂದುವರೆದರೆ ಅದು ಈ ದೇಶಕ್ಕೆ ಅಪಾಯ ತಂದೊಡ್ಡುತ್ತೆ. ಇಲ್ಲಿ ವಿಚಾರಗಳು ಸಾಯ್ತಾ ಇದೆ, ವಾದಗಳು ಸಾಯ್ತಾ ಇದೆ, ಸಂವಾದಗಳು ಸಾಯ್ತಾ ಇದೆ. ಬದುಕ್ತಾ ಇರುವುದು ಕೇವಲ ದ್ವೇಷ. ನಿಮಗೆ ಯಾರು ಇಷ್ಟ ಇಲ್ವಾ? ಅವರನ್ನ ಪ್ರಶ್ನಿಸಿ, ಚರ್ಚೆಗೆ ಕರೆಯಿರಿ. ಆದರೆ ಕೈ ಎತ್ತಬೇಡಿ. ಯಾವಾಗ ನೀವು ಕೈ ಎತ್ತಿರೋ ಆವಾಗ ನಿಮ್ಮಲ್ಲಿ ವಿಚಾರಗಳಿಲ್ಲ ಅಂತ ಆಗತ್ತೆ. ನಿಮ್ಮ ವಿಚಾರಗಳು ಸೋತಿದೆ ಅಂತ ನೀವೇ ಒಪ್ಪಿಕೊಂಡಂತಾಗತ್ತೆ. ಆದರೂ ಅವರು ಆ ಸೋಲನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಒಪ್ಪುವುದೂ ಇಲ್ಲ. ಹಲ್ಲೆ ಮಾಡಿದ್ದನ್ನು ಅವರು ದೇಶಭಕ್ತಿ ಅಂತಾರೆ, ರಾಷ್ಟ್ರೀಯತೆ ಅಂತಾರೆ. ಅಭಿಜಿತ್ ದೀಪ್ಗೆ ಮೇಲೆ ಹಲ್ಲೆ ಮಾಡಿದ್ರೆ ಅವರ ವಿಚಾರಗಳನ್ನು ಸೋಲಿಸದಂತೆ ಆಗಲ್ಲ. ಆ ಹಲ್ಲೆಯಿಂದ ಅಭಿಜಿತ್ ಅವರ ಜನಪ್ರಿಯತೆಯು ಹೆಚ್ಚಾಯಿತು, ಕಾಕ್ರೋಚ್ಗಳಿಗೆ ಬೆಂಬಲವೂ ಹೆಚ್ಚಾಯಿತು. ಮತ್ತೆ ಕಪಾಳ ಮೋಕ್ಷ ಮಾಡಿ ನೀವು ಸಾಧಿಸಿದ್ದೇನು ಹೇಳಿ? ಪ್ರಜಾಪ್ರಭುತ್ವದ ನಿಜವಾದ ಅಗ್ನಿ ಪರೀಕ್ಷೆ ಅಂದರೆ ಅದು ನಮಗೆ ಇಷ್ಟವಿಲ್ಲದ ವ್ಯಕ್ತಿಯ ಅಭಿಪ್ರಾಯವನ್ನ ಸಹಿಸಿಕೊಳ್ಳುವ ಶಕ್ತಿ. ಆ ಶಕ್ತಿ ಕಳೆದುಕೊಂಡ ಸಮಾಜ ಪ್ರಜಾಪ್ರಭುತ್ವವನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತೆ. ಭಿನ್ನಾಭಿಪ್ರಾಯಕ್ಕೆ ಉತ್ತರ ಹಿಂಸೆಯಲ್ಲ, ಕಪಾಳ ಮೋಕ್ಷದಲ್ಲಿ ಶೌರ್ಯವಿಲ್ಲ. ನಿಜವಾದ ಶೌರ್ಯ ಅಂದ್ರೆ ಭಿನ್ನಾಭಿಪ್ರಾಯವನ್ನ ತರ್ಕದಿಂದ ಸೋಲಿಸುವುದು. ಇಲ್ಲದಿದ್ದರೆ ನಾವು ವಾದಗಳ ಸಮಾಜದಿಂದ ಕೇವಲ ಕೋಪದ ಸಮಾಜವಾಗಿ ಬದಲಾಗುವ ಅಪಾಯವಿದೆ.
ಅಭಿಜಿತ್ಗೆ ಕಪಾಳ ಮೋಕ್ಷ ಮಾಡಿದವನ ಪರವಾಗಿ ಸಂಭ್ರಮಿಸುವವರು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಾರೆ. ಇದನ್ನ ರಾಮ ಭಕ್ತರಾದವರು ಖಂಡಿಸಬೇಕು. ರಾಮ ಭಕ್ತರಿಗೆ ಆತ ದೇವರು. ರಾಮನೆಂದ್ರೆ ನ್ಯಾಯ, ರಾಮನೆಂದ್ರೆ ಮರ್ಯಾದೆ, ರಾಮನೆಂದ್ರೆ ದ್ವೇಷ, ಅಸೂಯೆ, ಹಿಂಸೆಯಲ್ಲ. ಒಬ್ಬ ಹಲ್ಲೆಕೋರನಿಗೆ ರಾಮನ ಹೆಸರಲ್ಲಿ ಘೋಷಣೆ ಕೂಗಿ ರಾಮನನ್ನ ರಾಜಕೀಯ ಸಂಘರ್ಷದ ಆಯುಧ ಮಾಡಿರೋದು ರಾಮನಿಗೆ ಮಾಡುವ ಅಪಮಾನ. ಒಬ್ಬ ಹಲ್ಲೆಕೋರನಿಗೆ ನೀವು ಹಾರ ಹಾಕ್ತೀರಿ, ಅವನ ಪರ ಘೋಷಣೆ ಕೂಗ್ತೀರಿ, ಅವನನ್ನ ಹೀರೋ ಥರ ಬಿಂಬಿಸ್ತೀರಿ. ನೀವು ಸಮಾಜಕ್ಕೆ ಯಾವ ಸಂದೇಶವನ್ನು ನೀಡ್ತಾ ಇದ್ದೀರಿ? ನಿಜಕ್ಕೂ ಇದು ಸಮ್ಮತವಲ್ಲ. ಪ್ರಜಾಪ್ರಭುತ್ವಕ್ಕೆ ಇದು ಒಳ್ಳೆಯ ಲಕ್ಷಣವೂ ಅಲ್ಲ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.